ಹಾಯ್ ಹಲೋ ನಮಸ್ಕಾರ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ಸೊ ಫ್ರೆಂಡ್ಸ್, ನಾನು ಇವತ್ತೇನಪ್ಪ ಇದು ಮಸ್ತಾಗಿ ರೆಡಿ ಆಯ್ತಿದ್ದೀನಿ ಅಂತ ಅಂದ್ಕೊಂಡ್ರೆ, ಸೊ ಇವತ್ತು ಬುಧವಾರ, ಗುರುವಾರ, ಶುಕ್ರವಾರ 3 ದಿನ ನಮ್ಮ 3 ದೇವಸ್ಥಾನದಲ್ಲಿ ಪೂಜೆ. ಏನು ಪೂಜೆ ಅಂತಂದರೆ, ದೇವಸ್ಥಾನ ಮಹದೇಶ್ವರ ದೇವಸ್ಥಾನ ಹೊಸದಾಗಿ ಕಟ್ಟಿ ಓಪನ್ ಮಾಡ್ತಿದ್ದಾರೆ. ಸೊ ಹಾಗಾಗಿ ಮನೆಗೆ ಒಬ್ಬೊಬ್ಬರು ಕಳಸ ಹೊರೋರು ಬರ್ಬೋದು ಅಂತ ಅಂದ್ಬಿಟ್ಟು ಹೇಳಿದರು. ನಾನು ಯಾವಾಗಲೂ ಓದ್ತಿರ್ಲಿಲ್ವಲ್ಲ ದೇವಸ್ಥಾನಕ್ಕಲ್ವ, ಸೊ ಅದಕ್ಕೆ ನಾನು ಬರ್ತೀನಿ ಅಂತ ಅಂದ್ಬಿಟ್ಟು ನಾನು ಇವಾಗ ರೆಡಿ ಆಗ್ತಾಯಿದ್ದೀನಿ. ನಾನು ನೀವಿಯಾ ಸಾಫ್ಟು ಮತ್ತು ಅದಾದಮೇಲೆ ಒಂದು ಬೇಬಿ ಕ್ರೀಮು, ಅದಾದಮೇಲೆ ಒಂದು ಲಿಪ್ ಬಾಮು ಇಷ್ಟನ್ನು ಹಚ್ಕೋತಾ ಇದ್ದೀನಿ. ಪೌಡ್ರ್ ಯೂಸ್ ಮಾಡ್ತಾಯಿಲ್ಲ, ಯಾಕೆಂದರೆ ಇವಾಗ ಎಲ್ಲ ಸ್ಕಿನ್ನೆಲ್ಲ ಒಡೆಯೋ ಕಾಲ ಅಲ್ವಾ. ಸೊ ಹಾಗಾಗಿ ಪೌಡ್ರನ್ನ ಯೂಸ್ ಮಾಡ್ತಿಲ್ಲ. ಸೊ ಇದೇ ಚೆನ್ನಾಗಿ ಕಾಣ್ತಿದೆ ಅಂತ ಅಂದ್ಬಿಟ್ಟು ಸೊ ನೆಕ್ಸ್ಟ್ ಒಂದು ಕಾಜಲ್ನ ಅಪ್ಲೈ ಮಾಡ್ಕೊತಾ ಇದ್ದೀನಿ. ಕಾಜಲ್ನ ಅಪ್ಲೈ ಮಾಡಿಕೊಂಡು ಬಟ್ಟಿಕೊಂಡ್ರೆ ಮುಗೀತು ಫ್ರೆಂಡ್ಸ್. ಇಷ್ಟೇ ನನ್ನ ಮೇಕಪ್. ಇನ್ನೊಂದು ಸ್ಯಾರಿ ಇದೆ, ಅದನ್ನು ಇದೇ ಬ್ಲೌಸ್ಗೆ, ಆ ಸ್ಯಾರಿದು ನಾನು ಬ್ಲೌಸ್ ಸ್ಟಿಚ್ ಮಾಡಿಲ್ಲ. ಸೊ ಇದೇ ಬ್ಲೌಸ್ಗೆ ಆ ಸ್ಯಾರಿನ ಶುಕ್ರವಾರ ಪೂಜೆಗೆ ಹಾಕೊಳ್ಳೋಣ ಅಂತ ಅಂದ್ಬಿಟ್ಟು ಸೊ ಇವಾಗ ಈ ಸೀರೆನ ಉಟ್ಕೊಂಡು ರೆಡಿ ಆಗ್ತಾಯಿದ್ದೀನಿ. ದೇವಸ್ಥಾನದ ಪೂಜೆ ಅಂದಮೇಲೆ ಊರು ಹೆಣ್ಮಕ್ಳುಗಳೆಲ್ಲ ಸೇರ್ತಾರೆ. ಅದರಲ್ಲಿ ನಾವು ಸಿಂಪಲ್ಲಾಗಿ ಹೋಗೋಕ್ಕಾಗುತ್ತಾ? ಸೊ ಸ್ವಲ್ಪ ನಾವು ಕೂಡ ನಮ್ಮ ಕೈಲಿ ಆದಷ್ಟು ಸ್ವಲ್ಪ ಗ್ರ್ಯಾಂಡಾಗಿ ರೆಡಿ ಆಗಬೇಕು. ಸೊ ನಾನು ಒಂದು ಮ್ಯಾಚಿಂಗ್ ಸರ ಹಾಕ್ಕೊಂಡಿದ್ದೀನಿ. ನೆಕ್ಸ್ಟು ಆವಾಗ ಸ್ನಾನ ಮಾಡಿರೋದ್ರಿಂದ ಒಂದು ರೋಸು ಮತ್ತು ಅದ್ರ ಜೊತೆಗೆ ಒಂದು ಸ್ವಲ್ಪ ನರ್ವೀಸ ಇಷ್ಟನ್ನು ಕಿತ್ಕೊಂಡು ಮುಡ್ಕೊಂಡೆ. ನಾನು ಜಾಸ್ತಿ ಹೂವು ಮುಡ್ಕೊಳ್ಳೋಕ್ಕೆ ಇಂಟ್ರೆಸ್ಟ್ ಪಡಲ್ಲ. ಸೊ ಹಾಗಾಗಿ ಒಂದು ರೋಸಾ ಹೂವು ಮಾಡ್ಕೊಂಡಿದ್ದೀನಿ ಅಷ್ಟೇ. ಟೈಮ್ ಬಂದು 5:30 ಆಯಿತು. ಸೊ ಇವಾಗ ದೇವಸ್ಥಾನ ಹತ್ರ ಹೋಗಬೇಕು. ಹಾಗಾಗಿ ಫಸ್ಟು ಕಾಫಿ ಮಾಡ್ಕೊಂಡು ಕುಡ್ಕೊಬಿಡೋಣ ಅಂತ ಅಂದ್ಬಿಟ್ಟು ಮೈಂಡ್ ಫ್ರೆಶ್ ಆಗುತ್ತೆ ಅಂತ ಹೇಳಿ ಕಾಫಿ ಮಾಡ್ಕೊಂಡು ಕುಡಿತಾಯಿದ್ದೀನಿ. ಮಧ್ಯಾಹ್ನ ಕೂಡ ಊಟ ಮಾಡಿರಲಿಲ್ಲ. ಸೊ ನಮ್ಮಮ್ಮ ಕಳ್ಸೋಕ್ಕಾಗಕ್ಕೆ ಅಂತ ಅಂದ್ಬಿಟ್ಟು ಇಲ್ಲಿ ಕನಕಾಂಬರ ಹೂವು ಕಟ್ತಾ ಕೂತಿದ್ದಾರೆ. ನಮ್ಮ ಯಜಮಾನ್ರು ಮತ್ತು ನನ್ನ ಮಗ ಎಲ್ಲರೂ ಕೂಡ ಸ್ನಾನ ಮುಗಿಸಿದ್ರು. ಸೊ ನಾವಿವಾಗ ಕೆರೆ ಹತ್ರ ಹೊರಟ್ವಿ. ನಾನು ಕಳ್ಸೋಕ್ಕೆ ಒಂದು ಚೆಂಬು ತಗೊಂಡು ಹೋಗೋಣ ಅಂತ ಅಂದ್ಕೊಂಡೆ ಫ್ರೆಂಡ್ಸ್. ಬಿಂದಿಗೆ ಮಡಗ್ಬಿಟ್ಟು ಬಂದಾಗ ಯಾರಾದರೂ ಹೊತ್ಕೊಂಡು ಹೋಗ್ಬಿಡ್ತಾರೆ ಏನೋ ಅಂತ ಅಂದ್ಬಿಟ್ಟು, ಆಮೇಲೆ ಏನೋ ಗೊತ್ತಿಲ್ಲ, ಬಿಂದಿಗೆನೇ ತಗೊಂಡು ಹೊರಟೆ. ಆ ಭಗವಂತನ ದಯೆಯಿಂದ ನಮ್ಮ ಬಿಂದಿಗೆ ನಮಗೆ ವಾಪಸ್ ಸಿಕ್ಕಿದ್ರೆ ಸಾಕು. ಚಿಕ್ಕ ಚಿಕ್ಕ ಚೆಂಬಾದರೆ 1,000 1,500ಕ್ಕೆಲ್ಲ ಸಿಕ್ಬಿಡುತ್ತೆ. ನಮ್ಮದು ಒಂದು ಸ್ವಲ್ಪ ದೊಡ್ಡ ಬಿಂದಿಗೆ ಆಗಿರೋದ್ರಿಂದ ಒಂದು 4,000-5,000 ರೂಪಾಯಿ ಬಿಂದಿಗೆ ಫ್ರೆಂಡ್ಸ್ ಅದು. ಹಾಗಾಗಿ ನೋಡೋಣ ಸಿಗುತ್ತೋ ಇಲ್ವೋ ಅಂತ ಗೊತ್ತಾಗುತ್ತೆ. ಓಕೆ ಫ್ರೆಂಡ್ಸ್, ಬನ್ನಿ ಬುಧವಾರದ ದಿನ ನಮ್ಮೂರಲ್ಲಿ ಕಳಸ ಹೊರುವಾಗ ಬುಧವಾರದ ಪೂಜೆ ಹೇಗಿತ್ತು ಅಂತ ಅಂದ್ಬಿಟ್ಟು ನೋಡ್ಕೊಬರೋಣ. ನಾವು ಇವಾಗ ಇಲ್ಲಿ ಕೆರೆ ಹತ್ರ ಬಂದಿದ್ದೀವಿ. ಊರ ಜನಗಳು ಕೂಡ ಎಲ್ಲರೂ ಇಲ್ಲಿ ಕಳಸ ಹೊರೋರೆಲ್ಲ ಬಂದು ನಿಂತಿದ್ದಾರೆ. ಸೊ ಇಲ್ಲಿ ಮೊದಲು ಆಲದ ಮರ ಇದೆ. ಆಲದ ಮರದ ಪೂಜೆ ಮುಗಿಸಿ ಆಮೇಲಿಂದ ನೆಕ್ಸ್ಟು ಅಲ್ಲೇ ಒಂದು ಕೆರೆ ಹತ್ರ ಒಂದು ಗುಂಡಿನ ತೆಗೆದಿದ್ದಾರೆ ಕಳಸಕ್ಕೆ ಎಲ್ಲರೂ ನೀರು ತುಂಬ್ಕೊಳ್ಳೋಕ್ಕೆ ಅಂತ ಅಂದ್ಬಿಟ್ಟು. ಸೊ ಯಾಕೆಂದರೆ ಕೆರೆಯಲ್ಲಿ ಗಲೀಜೆಲ್ಲ ಮಾಡಿರ್ತಾರಲ್ಲ, ಹಾಗಾಗಿ ಕೆರೆಯಲ್ಲಿ ಕಳಸಕ್ಕೆ ನೀರು ಮೊಗೆಯಂಗಿಲ್ಲ. ಸೊ ಅದಕ್ಕೋಸ್ಕರ ಎಕ್ಸ್ಟ್ರಾ ಒಂದು ಕೆರೆ ಒಳಗಡೆ ಗುಂಡಿನ ತೆಗೆದಿದ್ದಾರೆ. ಅದರಲ್ಲಿ ಆ ಗುಂಡಿಲೇ ಕಳಸಕ್ಕೆ ನೀರು ತಗೋಬೇಕು ಎಲ್ಲರೂ ಕೂಡ. ಪೂಜೆ ಹೋಮ ಎಲ್ಲನೂ ಮುಗಿಸಿ ಆಮೇಲಿಂದ ನೆಕ್ಸ್ಟು ಕಳಸ ಹೊತ್ಕೊಂಡು ದೇವ್ರ ಜೊತೆ ಹೋಗೋದು. ಇಲ್ಲಿ ಬಂದು ಕಳಸಗಳು ಮತ್ತು ಲಿಂಗ ಮತ್ತು ಬಸವಣ್ಣ ಇಷ್ಟನ್ನು ಕೂಡ ಪೂಜೆ ಮಾಡೋಕ್ಕೆ ಇಲ್ಲಿ ಬಾಳೆದೆಲೆ ಹಾಸ್ಬಿಟ್ಟು ಇಟ್ಟಿದ್ದಾರೆ.
ಫ್ರೆಂಡ್ಸ್, ಪೂಜೆ ಮುಗಿಸಿ ಮನೆಗೆ ಬರೋಷ್ಟರಲ್ಲಿ ರಾತ್ರಿ 12 ಗಂಟೆ ಆಗಿತ್ತು. ಸೊ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೀನಿ. ಬಾಯ್, ಟೇಕ್ ಕೇರ್.